ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು ಸೆಮಿಕಂಡಕ್ಟರ್ ಫಿಸಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಈ ಎರಡು ಟಾಪಿಕ್ಕಿಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಯೂಶಲಿ ಕರ್ನಾಟಕ CETಯಲ್ಲಿ 4ರಿಂದ 5 ಪ್ರಶ್ನೆಗಳು ಈ ಎರಡು ಟಾಪಿಕ್ಕಿಗೆ ಸಂಬಂಧಿಸಿರೋದು ಬರುತ್ತೆ. ಯೂಶಲಿ ಡಯೋಡ್ ಅಥವಾ ಸೆಮಿಕಂಡಕ್ಟರ್ಸ್ ಬೇಸಿಕ್ಸಿಗೆ ಸಂಬಂಧಿಸಿರೋದು, ಡೋಪಿಂಗ್ ವಿಚಾರ ಆಗಿರ್ಬೋದು, ಫರ್ಮಿ ಎನರ್ಜಿ ಲೆವೆಲ್ ಆಗಿರ್ಬೋದು, ಅಥವಾ ಡಿಪ್ಲಿಷನ್ ರೀಜನ್ ಆಗಿರ್ಬೋದು, ಅಥವಾ ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ ಡಯೋಡ್ ಆಗಿರ್ಬೋದು, ಅಥವಾ ಫುಲ್ ವೇವ್ ರೆಕ್ಟಿಫೈಯರ್ ಆಗಿರ್ಬೋದು, ಹಾಫ್ ವೇವ್ ರೆಕ್ಟಿಫೈಯರ್ ಆಗಿರ್ಬೋದು, ಆರ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ಡಯೋಡ್ ಆಗಿರ್ಬೋದು. ಇದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ, ಟ್ರಾನ್ಸಿಸ್ಟರಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ, ಲಾಜಿಕ್ ಗೇಟ್ಸಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ, ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಯೂಶಲಿ ನೀವು ನಿರೀಕ್ಷೆ ಮಾಡ್ಬೋದು. ಇದು ಅಲ್ಲದೆ ಇನ್ನೂ ಒಂದು ಪ್ರಶ್ನೆಯನ್ನು ಇದೆಲ್ಲವನ್ನು ಒಳಗೊಂಡಿರೋದು ಅಥವಾ ಯಾವುದಾದ್ರು ಒಂದು ಟಾಪಿಕಲ್ಲಿ ಒಂದು ಅಡಿಷನಲ್ ಪ್ರಶ್ನೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು. ಈ 5 ಪ್ರಶ್ನೆಗಳನ್ನು ನೀವು ಸರಿಸುಮಾರು ಒಂದು ಪ್ರಶ್ನೆಗೆ 10 ಸೆಕೆಂಡ್ ಅಥವಾ 15 ಸೆಕೆಂಡ್ ಲೆಕ್ಕದಲ್ಲಿ ಇಟ್ಕೊಂಡ್ರೆ ಥಿಯರಿ ಬೇಸ್ಡ್ ಕ್ವಶನ್ಸೇ ಜಾಸ್ತಿ ಬಂದಿರೋದ್ರಿಂದ 5 ಪ್ರಶ್ನೆ ಸೇರಿ ನೀವು 1 ನಿಮಿಷದಲ್ಲಿ ಉತ್ತರಿಸಬಹುದಾದಂಥ ಒಂದು ಟಾಪಿಕ್ಕು ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ಸ್. ಮೊದಲಿಗೆ ಈ 2016 ಕರ್ನಾಟಕ CETಯಲ್ಲಿ ಕೇಳಿದ ಒಂದು ಪ್ರಶ್ನೆ ತಗೊಂಡಿದ್ದೀನಿ. ಪ್ರಶ್ನೆ ಎಷ್ಟು ಸರಳವಾಗಿದೆ ಅಂತ ನೀವೇ ನೋಡಿ. ಪ್ರಶ್ನೆ ಹೀಗಿದೆ: ಐಡೆಂಟಿಫೈ ದ ಲಾಜಿಕ್ ಆಪರೇಷನ್. ಇಲ್ಲಿ ನೋಡಿ, ಈ ಸರ್ಕ್ಯೂಟ್ ಹೀಗೆ ಕೊಟ್ಟಿದ್ದಾರೆ. ಇದು A, ಇದು B. ಇದು A ಆದರೆ ಇದು A, ಇದು A, ಇದು A ಇಂಟು A ಬಾರ್. ಇದು ಹೇಗಪ್ಪ A ಬಾರ್ ಆಗುತ್ತೆ ಅಂದರೆ ನೋಡಿ, ಯೂಶಲಿ ನಿಮಗೆ NAND ಗೇಟ್ ಗೊತ್ತಿದೆ. ದಿಸ್ ಈಸ್ NAND ಗೇಟ್, ರೈಟ್? ಇದು A, ಇದು B ಅಂತ ಅಂದ್ಕೊಂಡ್ರೆ ಔಟ್ಪುಟ್ ಈಸ್ A ಇಂಟು B ಬಾರ್. ಅಂದರೆ ಇದು A, ಇದು A ಆಗಿಬಿಟ್ರೆ A ಇಂಟು A ಬಾರ್. ವಾಟ್ ಈಸ್ A ಇಂಟು A? A ಇಂಟು A ಈಸ್ A, ಹೌದಲ್ವಾ? ದಿಸ್ ಈಸ್ A ಬಾರ್. ಅದರಿಂದ ಇದು A ಆದರೆ ಇದು A ಬಾರ್. ಅಂದರೆ ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ದಿಸ್ ಪೋರ್ಷನ್ ಆಫ್ ದಿ ಸರ್ಕ್ಯೂಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ವಿಚ್ ಗೇಟ್? ಆ್ಯಕ್ಟಿಂಗ್ ಆ್ಯಸ್ ನಾಟ್ ಗೇಟ್. ಹಾಗೆ ಇದು B ಆದರೆ ಇದು B ಬಾರ್. ಇದು NAND ಗೇಟ್ ಆಗಿರೋದ್ರಿಂದ ಔಟ್ಪುಟ್ಟು A ಬಾರ್, B ಬಾರ್, ಬಾರ್, ಹೌದಲ್ವಾ? A ಬಾರ್, B ಬಾರ್, ಬಾರ್. A ಬಾರ್, B ಬಾರ್, ಬಾರ್ ಇಲ್ವಲ್ಲಪ್ಪ ಇಲ್ಲಿ. A ಆ್ಯಂಡ್ ಅಂದರೆ A ಇಂಟು B, A ಇಂಟು B. NAND ಅಂದರೆ A B ಬಾರ್, ನಾರ್ ಅಂದರೆ A ಪ್ಲಸ್ B ಬಾರ್, ಆರ್ ಅಂದರೆ A ಪ್ಲಸ್ B, ಅಲ್ವಾ? ಇಲ್ಲಿಲ್ವಲ್ಲ, ಏನು ಮಾಡೋದು? ಲೆಟ್ ಅಸ್ ಯೂಸ್ ಡಿ ಮಾರ್ಗನ್ಸ್ ಲಾಸ್. ವಾಟ್ ಈಸ್ ಡಿ ಮಾರ್ಗನ್ಸ್ ಲಾಸ್? ಡಿ ಮಾರ್ಗನ್ಸ್ ಲಾಸು ವಿದ್ಯಾರ್ಥಿಗಳೇ, ಡಿ ಮಾರ್ಗನ್ಸ್ ಲಾಸ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿ ಮಾರ್ಗನ್ಸ್ ಲಾಸ್ ಆರ್ A ಪ್ಲಸ್ B ಹೋಲ್ ಬಾರ್ ಇಸ್ ಈಕ್ವಲ್ ಟು A ಬಾರ್ ಇಂಟು B ಬಾರ್, ಆರ್ A B ಹೋಲ್ ಬಾರ್ ಇಸ್ ಈಕ್ವಲ್ ಟು A ಬಾರ್ ಪ್ಲಸ್ B ಬಾರ್. ಇದು ನಿಮಗೆ ಕಲ್ತಿರುವಂಥದ್ದು, ನೀವು ತಿಳ್ಕೊಂಡಿರ್ಬೋದು. ತಿಳ್ಕೊಳ್ತಿದ್ರೆ ತಿಳ್ಕೊಳ್ಳಿ, ಬಹಳ ಸಿಂಪಲ್ಲು. ಪ್ರಾಡಕ್ಟಿಗೆ ಕಾಂಪ್ಲಿಮೆಂಟ್ ಹಾಕಿದ್ರೆ ಇಟ್ ಈಸ್ ಸಮ್ ಆಫ್ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್, ಹೌದಲ್ವಾ? ಸಮ್ಮಿಗೆ ಕಾಂಪ್ಲಿಮೆಂಟ್ ಹಾಕಿದ್ರೆ ದಟ್ ಈಸ್ ಈಕ್ವಲೆಂಟ್ ಟು ಪ್ರಾಡಕ್ಟ್ ಆಫ್ ದಿ ಕಾಂಪ್ಲಿಮೆಂಟ್ಸ್. ದಿಸ್ ಎ ಬೇಸಿಕ್ ರೂಲ್. ಅಂದರೆ A B ಹೋಲ್ ಬಾರ್ ಈಸ್ A ಬಾರ್ ಪ್ಲಸ್ B ಬಾರ್, A ಪ್ಲಸ್ B ಹೋಲ್ ಬಾರ್ ಈಸ್ A ಬಾರ್ B ಬಾರ್. ಇಲ್ಲಿ ನೋಡಿ, ಇವಾಗ ಇದನ್ನು A ಬಾರ್ನ X, B ಬಾರ್ನ Y ಅಂದ್ಕೊಂಡ್ರೆ XY ಹೋಲ್ ಬಾರ್ ಈಸ್ X ಬಾರ್ ಪ್ಲಸ್ Y ಬಾರ್, ಅಲ್ವಾ? ಹಾಗಿದ್ರೆ ನಾವೇನಂತ ಬರಿಬೋದು? A ಬಾರ್ ಬಾರ್ ಪ್ಲಸ್ B ಬಾರ್ ಬಾರ್. What is A bar bar? A bar bar is given by A, B bar bar is given by B, that is equal to A plus B, therefore R is correct. I hope dear students you have understood this. Now let us go to next question. ವಿದ್ಯಾರ್ಥಿಗಳೇ, ಈ ಪ್ರಾಬ್ಲಮ್ ತಿಳ್ಕೊಳ್ಳೋಕೆ ಮುಂಚೆ ನಿಮಗೆ ಅಡಿಷನ್ ಆಫ್ ಬೂಲಿಯನ್ ಆಲ್ಜಿಬ್ರಾ ನಿಮ್ಗೆ ಗೊತ್ತಿರಬೇಕು. ವಾಟ್ ಈಸ್ A ಪ್ಲಸ್ A ಬಾರ್? A ಪ್ಲಸ್ A ಬಾರ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಇರ್ರೆಸ್ಪೆಕ್ಟಿವ್ ಆಫ್ ದಿ ವ್ಯಾಲ್ಯೂ ಆಫ್ A. ಯಾಕೆ? ಇಫ್ A ಈಸ್ 1 ದೆನ್ A ಪ್ಲಸ್ A ಬಾರ್ ಈಸ್ 1 ಪ್ಲಸ್ 0, ದಟ್ ಈಸ್ ಈಕ್ವಲ್ ಟು 1. If A is 0, then A plus A bar is 0 plus 1, that is also equal to 1.
ಆದ್ದರಿಂದ ನೆನ್ಪಿಟ್ಕೋಬೇಕಾಗಿರೋದು a plus a bar is always equal to 1. Then what is a into a bar? A into a bar is always equal to 0 because if a is 0, a bar is 1, 0 into 1 is 0. If a is 1, then a bar is 0, 1 into 0 is 0. ನೆನ್ಪಿಟ್ಕೊಳ್ಳಿ a into a bar is 0, a plus a bar is always equal to 1. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿದ್ಯಾರ್ಥಿಗಳಿಗೆ, x plus x bar y is given by x plus y. ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ, x plus x bar y is always equal to x plus y. There are so many ways of proving this. One of the simplest way is use Boolean arithmetic ಅಥವಾ truth table method to prove this. ಈ ಕಾನ್ಸೆಪ್ಟ್ಗಳು ಗೊತ್ತಿದ್ದರೆ, ಸಿಂಪ್ಲಿಫಿಕೇಷನ್ ಗೊತ್ತಿದ್ದರೆ ಈ ಪ್ರಾಬ್ಲಮನ್ನು ನೇರವಾಗಿ ಮಾಡ್ಬೋದು. ಬಟ್ ಅದಕ್ಕಿಂತ ಈಸಿ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಮೆಥಡ್ ಆಫ್ ರಿಮೆಂಬರಿಂಗ್ ದಿ ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಟ್ರೂತ್ ಟೇಬಲ್ ಫಾರ್ ಎ ಬಿ? ಟ್ರೂತ್ ಟೇಬಲ್ ಫಾರ್ ಎ ಬಿ ಏನಪ್ಪ ಅಂತ ಹೇಳಿದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಎ ಬಿ ಅಂದರೆ ಐಮ್ ಟಾಕಿಂಗ್ ಅಬೌಟ್ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ ಟ್ರೂತ್ ಟೇಬಲ್ ಏನಪ್ಪ ಅಂದರೆ 1 into 1 is equal to 1. ಅದು ನೆನ್ಪಿಟ್ಕೊಳ್ಳಿ. ಸೊ y is high, output is high if and only if both the inputs are high. ಅಂದರೆ ಆ್ಯಂಡ್ ಗೇಟ್ ಟ್ರೂತ್ ಟೇಬಲ್ ಬಗ್ಗೆ ಮಾತಾಡುವಾಗ ಎರಡು ಎ ಮತ್ತು ಬಿ ಎರಡು 1 ಇದ್ದಾಗ ಮಾತ್ರ ಔಟ್ಪುಟ್ 1 ಇರುತ್ತೆ. ಅಂದರೆ ಲಾಸ್ಟ್ ಲೈನ್ 1 1 1 ಇದ್ದರೆ ಅದು ಆ್ಯಂಡ್ ಗೇಟ್. ಆರ್ ಗೇಟ್ ಆದರೆ ಏನಪ್ಪ ಅಂದರೆ ಯಾವುದಾದ್ರೂ ಒಂದು 1 ಇದ್ದರೆ ಸಾಕು. 1 plus 0 is 1, 0 plus 1 is 1, 1 plus 1 is also 1. ಆರ್ ಗೇಟ್ ಆದರೆ ಯಾವುದಾದ್ರೂ ಒಂದು 1 ಇದ್ದರೆ ಸಾಕು. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಆರ್ ಗೇಟ್ ಆದರೆ ಫಸ್ಟ್ ಲೈನ್ 0 0 0 ಇರುತ್ತೆ. ಆ್ಯಂಡ್ ಗೇಟ್ ಆದರೆ ಲಾಸ್ಟ್ ಲೈನ್ 1 1 1 ಇರುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಫಸ್ಟ್ ಲೈನ್ ಅಂದರೆ 0 0 0 ಆರ್ ಗೇಟ್, ಆ್ಯಂಡ್ ಗೇಟ್ 1 1 1. ಹಾಗಿದ್ರೆ ನ್ಯಾಂಡ್ ಗೇಟ್ ಏನಪ್ಪ? ನ್ಯಾಂಡ್ ಗೇಟ್ ಏನು ಹೇಳಿ ನೋಡೋಣ. ಆ್ಯಂಡ್ ಗೇಟ್ದು ಕಾಂಪ್ಲಿಮೆಂಟ್. ಆ್ಯಂಡ್ ಗೇಟಲ್ಲಿ ಲಾಸ್ಟ್ ಲೈನ್ ಮಾತ್ರ 1, ನ್ಯಾಂಡ್ ಗೇಟಲ್ಲಿ ಲಾಸ್ಟ್ ಲೈನ್ ಮಾತ್ರ 0. ಆದರೆ ನ್ಯಾಂಡ್ ಗೇಟನ್ನು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನ್ಯಾಂಡ್ ಗೇಟನ್ನು ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಗೇಟ್ ನೆನ್ಪಿಟ್ಕೊಳ್ಳಿ, ತುಂಬ ಸಿಂಪಲ್, ಲಾಸ್ಟ್ ಲೈನ್ 1 1 1. ಆರ್ ಗೇಟ್ ಕೂಡ ನೆನ್ಪಿಟ್ಕೊಳ್ಳಿ, ಬಹಳ ಸಿಂಪಲ್, ಫಸ್ಟ್ ಲೈನ್ 0 0 0. ಇನ್ನು ಉಳಿದಿದ್ದೆಲ್ಲ ಆಫ್ಕೋರ್ಸ್ ಬೈ ಡಿಫಾಲ್ಟ್ ಕಾಂಪ್ಲಿಮೆಂಟ್ ಆಗಿರ್ತದೆ. ಇದು ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಆರ್ ಗೇಟ್ ಏನು? 0 0 0 ಫಸ್ಟ್ ಲೈನ್, ಅದರ್ವೈಸ್ ಆಲ್ ಅದರ್ ಔಟ್ಪುಟ್ಸ್ ಆರ್ 1 ಇರೆಸ್ಪೆಕ್ಟಿವ್ ಆಫ್ ದಿ ಕಾಂಬಿನೇಷನ್ ಆಫ್ ಇನ್ಪುಟ್ಸ್. ಹಾಗಿದ್ರೆ ನಾರ್ ಗೇಟ್ ಏನು ಹೇಳಿ ನೋಡೋಣ. ಆರ್ ಗೇಟ್ ಆದರೆ ಫಸ್ಟ್ ಲೈನ್ 0 0 0, ಹೌದಲ್ವಾ? ನಾರ್ ಗೇಟ್ ಆದರೆ 0 0 1, ಹೌದು ತಾನೆ? ಇನ್ನು ಉಳಿದಿದ್ದೆಲ್ಲ ಹಾಗೆ ನೋಡ್ಕೊಂಡು ಬಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಈ ಕ್ವಶನನ್ನು ನೋಡಿ ಟ್ರೈ ಟು ಆನ್ಸರ್. ಟ್ರೂತ್ ಟೇಬಲ್ ಈಸ್ ಗಿವನ್ ಫಾರ್ ಆ್ಯಂಡ್ ಆರ್ ನ್ಯಾಂಡ್ ನಾರ್. 4ದು ಒಂದು ಟ್ರೂತ್ ಟೇಬಲ್ ಕೊಟ್ಟಿದ್ದಾರೆ. ಇದು ಯಾವುದು ಅಂತ ಈ ಸ್ಟ್ಯಾಂಡರ್ಡ್ ಮೆಥಡಲ್ಲೂ ಮಾಡೋಣ, ಮೆಮೊರಿ ಬೇಸ್ಡ್ ಮೆಥಡಲ್ಲೂ ಸಾಲ್ವ್ ಮಾಡೋಣ. ನೋಡಿ, y ಈಸ್ ಗಿವನ್ ಬೈ, ಔಟ್ಪುಟ್ y ಈಸ್ ಗಿವನ್ ಬೈ, ನೋ ಡೌಟ್ ಎ ಬಾರ್ ಇಂಟು ಬಿ ಬಾರ್. 0 ಇರೋ ಕಡೆಲ್ಲ ಬಾರ್ ಬರೀರಿ, 1 ಇರೋ ಕಡೆ ಸ್ಟ್ರೈಟ್ ಆಗಿ ಬರೀರಿ. ಅಂದರೆ ಎ ಬಾರ್ ಇಂಟು ಬಿ ಬಾರ್ ಪ್ಲಸ್ ಪ್ಲಸ್, ಇಲ್ಲೂ ಹೈ ಇದೆ ಅಲ್ವಾ, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್, ಹೌದಲ್ವ? ಎ ಬಿ ಬಾರ್ ತುಂಬ ಈಸಿ. 1 ಇರೋ ಕಡೆ ಡೈರೆಕ್ಟ್ ವೇರಿಯೇಬಲ್ ಬರೀರಿ, 0 ಇರೋ ಕಡೆ ಅದ್ರ ಕಾಂಪ್ಲಿಮೆಂಟ್ ಬರೀರಿ. ಸೊ ದಟ್ ಈಸ್ ಈಕ್ವಲ್ ಟು, ಏನಾದರೂ ಇದೆರಡರಲ್ಲಿ ಕಾಮನ್ ತೆಗಿಬೋದಾ? ಎ ಬಾರ್ ಕಾಮನ್ ತೆಗಿಬೋದು. ಎ ಬಾರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತಪ್ಪ? ಬಿ ಬಾರ್ ಪ್ಲಸ್ ಬಿ, ಹೌದಲ್ವಾ? ಬಿ ಬಾರ್ ಪ್ಲಸ್ ಬಿ ಪ್ಲಸ್ ಎ ಬಿ ಬಾರ್ ಆಯಿತು. ವಾಟ್ ಈಸ್ ಬಿ ಬಾರ್ ಪ್ಲಸ್ ಬಿ ಡಿ ಸ್ಟೂಡೆಂಟ್ಸ್? ಬಿ ಬಾರ್ ಪ್ಲಸ್ ಬಿ ಈಸ್ 1, ಆದ್ದರಿಂದ ದಿಸ್ ಈಸ್ ಎ ಬಾರ್ ಪ್ಲಸ್ ಬಿ ಬಾರ್. ವಾಟ್ ಈಸ್ ಎ ಬಾರ್ ಪ್ಲಸ್ ಬಿ ಬಾರ್? ದಟ್ ಈಸ್ ಎ ಬಿ ಹೋಲ್ ಬಾರ್. ಇದರಿಂದ ಬಂತಪ್ಪ ಎ ಬಿ ಹೋಲ್ ಬಾರ್. ಎಲ್ಲಿಂದ ಬಂತು? ಎ ಬಿ ಹೋಲ್ ಬಾರ್ ಈಸ್ using De Morgan's laws. So output is nothing but of the NAND gate. So NAND gate ಆಗಿರೋದ್ರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದು ವಿದ್ಯಾರ್ಥಿಗಳೇ ನಿಮಗೆ ಡಿರೈವೇಷನ್ ಮಾಡೋಕ್ಕೆ ಗೊತ್ತಿದ್ದರೆ, ಸಿಂಪ್ಲಿಫಿಕೇಷನ್ ಗೊತ್ತಿದ್ದರೆ ಮಾಡ್ಬೋದು. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು? ಮೆಮೊರಿ ಬೇಸ್ಡಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ನಿಮ್ಗೊಂದು ಮಾತು ಹೇಳಿದ್ದೆ, ಲಾಸ್ಟ್ ಲೈನ್ ಮಾತ್ರ 1 1 1 ಇರುತ್ತೆ ಆ್ಯಂಡ್ ಗೇಟಲ್ಲಿ, ಇಲ್ಲದಿದ್ದರೆ ಇರಲ್ಲ.
ಅಂದರೆ ಲಾಸ್ಟ್ ಲೈನ್ 1 1 1 ಇರಬೇಕು ಆ್ಯಂಡ್ಗೆ. ಈ 3 0 ಇರ್ತಿತ್ತು, ಆ 3 ಕಾಂಪ್ಲಿಮೆಂಟ್ ಇದೆ, 1 1 1 ಇದೆ, ಇದು ಮಾತ್ರ 0 ಇದೆ. ಡೈರೆಕ್ಟಾಗಿ ಹೇಳ್ಬೋದು ಇಟ್ ಶುಡ್ ಬಿ ಆ್ಯಂಡ್ ಗೇಟ್ ಅಂತ ಹೇಳಿ. ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲದಿದ್ದರೆ ನೀವೀಗ ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಮಾಡ್ಕೊಂಡು ಕೂಡ ಸಾಲ್ವ್ ಮಾಡ್ಬೋದು, ಬಟ್ ಮೆಮೊರಿ ಬೇಸ್ಡ್ ಮೆಥಡ್ ಆದರೆ ತುಂಬ ಬೇಗ ಆನ್ಸರ್ ಬರುತ್ತೆ. ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ನೋಡಿ, ಇದು 2014 ಕರ್ನಾಟಕ CET ಇಂದ ತಗೊಂಡಿರುವಂಥ ಪ್ರಶ್ನೆ. ನಾನು ಹೇಳಿದಾಗೆ ಪ್ರತಿ CET ಪೇಪರಲ್ಲಿ ಒಂದು ಡಿಜಿಟಲ್ ಸರ್ಕ್ಯೂಟ್ಗೆ ಸಂಬಂಧಿಸಿರೋದಿರುತ್ತೆ. ಟ್ರೂತ್ ಟೇಬಲ್ ಬೇಸ್ಡ್ ಆಗಿರ್ಬೋದು ಅಥವಾ ಡಯಾಗ್ರಾಮ್ ಬೇಸ್ಡ್ ಆಗಿರ್ಬೋದು. ಕ್ವಶನ್ ಹೀಗಿದೆ ನೋಡಿ, ಫಾರ್ ದ ಗಿವನ್ ಡಿಜಿಟಲ್ ಸರ್ಕ್ಯೂಟ್ ರೈಟ್ ಟ್ರೂತ್ ಟೇಬಲ್ ಆ್ಯಂಡ್ ಐಡೆಂಟಿಫೈ ದಿ ಲಾಜಿಕ್ ಗೇಟ್. ರೈಟ್ ದಿ ಟ್ರೂತ್ ಟೇಬಲ್ ಆ್ಯಂಡ್ ಐಡೆಂಟಿಫೈ ದಿ ಲಾಜಿಕ್ ಗೇಟ್ ಅಂತ ಹೇಳಿದರೆ ನಾವು ಟ್ರೂತ್ ಟೇಬಲ್ ಬರೆಯೋ ಅವಶ್ಯಕತೆ ಇಲ್ಲ, ನಮ್ಮ ಬರೀ ಆನ್ಸರ್ ಮಾತ್ರ ಬರೆದರೆ ಸಾಕು. ಯಾವ ಥರದಪ್ಪ ಲಾಜಿಕ್ ಗೇಟು ಅಂತ ನೋಡಿ, ಇದು ಖಂಡಿತವಾಗಿಯೂ ನಾರ್ ಗೇಟ್ ಅಲ್ವಾ. 3 ನಾರ್ ಗೇಟ್ಗಳನ್ನು ಕೊಟ್ಟಿದ್ದಾರೆ. ಇದು ಎ, ಇದು ಎ ಬಾರ್, ಇದು ಬಿ, ಇದು ಬಿ ಬಾರ್. ಹೇಗಪ್ಪ ಎ ಬಾರ್ ಬಂತು ಅಂತಂದರೆ ಈ ಔಟ್ಪುಟ್ ಪಾಯಿಂಟನ್ನು ನೋಡಿ ಬರಿತೀನಿ. ಇದು ಎ, ಇದು ಎ. ಅಕಸ್ಮಾತ್ ಇದು ಎ, ಇದು ಬಿ ಅಥವಾ ಎಕ್ಸ್ ವೈ ಆಗಿದರೆ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಅಂತ ಬರಿತಾ ಇದ್ವಿ. ಆದರೆ ಎ ಆಗಿರೋದ್ರಿಂದ ಎ ಪ್ಲಸ್ ಎ ಹೋಲ್ ಬಾರ್ ಅಂತ ಬರಿತೀವಿ. ವಾಟ್ ಈಸ್ ಎ ಪ್ಲಸ್ ಎ? ಎ ಪ್ಲಸ್ ಎ ಲಾಜಿಕಲಿ ಈಸ್ ಈಕ್ವಲ್ ಟು ಎ. ಸೊ ಆದ್ದರಿಂದ ಎ ಬಾರ್ ಆಯಿತು. ಇದು ಎ ಬಾರು, ಇದು ಬಿ ಬಾರ್ ಅಂತಂದಮೇಲೆ ವೈ ಶುಡ್ ಬಿ ಎ ಬಾರ್ ಪ್ಲಸ್ ಬಿ ಬಾರ್. ಡಿಮೋರ್ಗನ್ಸ್ ರೂಲನ್ನು ಯೂಸ್ ಮಾಡಿದ್ರೆ ಎ ಬಾರ್ ಪ್ಲಸ್ ಬಿ ಬಾರ್ ಈಸ್ ಆಲ್ವೇಸ್ ಗಿವನ್ ಬೈ ಎ ಬಿ ಹೋಲ್ ಬಾರ್ ಅಲ್ವಾ. ಎ ಬಿ ಹೋಲ್ ಬಾರ್ ಅಂದರೆ ನ್ಯಾಂಡ್ ಗೇಟು, ಹೌದಾನೆ. ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ ನೋಡಿ, ಈ ನಾರ್ ಗೇಟ್ಗಳದ್ದು ಈ ಥರದ ಕಾಂಬಿನೇಷನ್ ಬಂದಾಗ ನೆನ್ಪಿಟ್ಕೊಳ್ಳಿ, ದಟ್ ಶುಡ್ ಬಿ ದಿ ಈಕ್ವಲೆಂಟ್ ಆಫ್ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟ್ಗಳದ್ದು ಈಕ್ವಲೆಂಟ್ ಇದ್ದರೆ ನಾರ್ ಗೇಟ್ ಆಗುತ್ತೆ. ಬಟ್ ಇದೇ ಸ್ಟ್ರಕ್ಚರ್ ಇರಬೇಕು, ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ಸ್ಟ್ರಕ್ಚರಲ್ಲಿ ಉತ್ತರ ಬೇರೆ ಆಗುತ್ತೆ. ಇದೇ ಥರ ಬಂದರೆ ನಿಮ್ಮ ಅದೃಷ್ಟ, ಇದನ್ನೇ ಡೈರೆಕ್ಟಾಗಿ ಬರೀಬೋದು. ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಯೂನಿವರ್ಸಲ್ ಗೇಟ್ ಅಂದರೆ ಏನು? ಯೂನಿವರ್ಸಲ್ ಗೇಟ್ಸ್ ಆರ್ ದೋಸ್ ಗೇಟ್ಸ್ ಫ್ರಮ್ ವಿಚ್ ವಿ ಕ್ಯಾನ್ ಪ್ರಿಪೇರ್ ಆರ್ ವಿ ಕ್ಯಾನ್ ಮೇಕ್ ಎನಿ ಕಾಂಬಿನೇಷನ್ ಆಫ್ ಗೇಟ್ಸ್, ಲಾಜಿಕ್ ಗೇಟ್ಸ್. ಇನ್ನೂ ಸತಿ ಹೇಳ್ತೀನಿ, ಯೂನಿವರ್ಸಲ್ ಗೇಟ್ ಅಂತ ಹೇಳಿದ್ರೆ ಆ ಗೇಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಲಾಜಿಕ್ಕನ್ನು ಬರೆಯೋಕ್ಕಾದರೆ ಅದನ್ನು ನಾವು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಆದರೆ ಆ ಗೇಟ್ಗಳಿದ್ದರೆ ಸಾಕು, ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಗೇಟ್ಸ್ ಇದ್ದರೆ ನೀವು ಯಾವ ಲಾಜಿಕ್ ಆದರೂ ಆಗಲಿ, ಕಾಂಬಿನೇಷನ್ ಆಫ್ ಲಾಜಿಕ್ಸ್ ಆದರೂ ಪರವಾಗಿಲ್ಲ, ಅದನ್ನು ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಸೊ ಈಗ ಸಮಥಿಂಗ್ ಲೈಕ್ ಯೂನಿವರ್ಸಲ್ ಡೋನರ್ ಆಫ್ ಬ್ಲಡ್ ಥರ. ಸೊ ಈ ಯೂನಿವರ್ಸಲ್ ಗೇಟಲ್ಲಿ 2 ಥರದ ಗೇಟ್ಗಳು ಬರುತ್ತದೆ, ಒಂದು ನ್ಯಾಂಡ್ ಗೇಟು ಮತ್ತು ಒಂದು ನಾರ್ ಗೇಟು. ಬರೀ ನ್ಯಾಂಡ್ ಗೇಟ್ ಇದ್ದರೆ ನೀವು ಎಂಥ ಕಾಂಬಿನೇಷನ್ ಆಫ್ ಗೇಟ್ಸ್ ಇದ್ದರೂ ಕೂಡ ಅದನ್ನು ಜನ್ರೇಟ್ ಮಾಡ್ಬೋದು. ಈವನ್ ಬರೀ ನಾರ್ ಗೇಟ್ ಇದ್ದರೂ ಕೂಡ ಜನ್ರೇಟ್ ಮಾಡ್ಬೋದು. ಆದ್ದರಿಂದ ನ್ಯಾಂಡ್ ಆ್ಯಂಡ್ ನಾರ್ ಆರ್ ಕಾಲ್ಡ್ ಎಸ್ ಯೂನಿವರ್ಸಲ್ ಗೇಟ್ಸ್. ಹಾಗಿದ್ರೆ ಬೇಸಿಕ್ ಗೇಟ್ಸ್ ಯಾವುದು? ಅಫ್ಕೋರ್ಸ್ ಉಳಿದ 3 ಗೇಟ್ಗಳು ಆ್ಯಂಡ್, ಆರ್, ನಾಟ್, ಈ 3 ನಾವು ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ನ್ಯಾಂಡ್ ಗೇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆ್ಯಂಡ್ ಗೇಟ್ ಫಾಲೋಡ್ ಬೈ ನಾಟ್ ಗೇಟ್. ನಾರ್ ಗೇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆರ್ ಗೇಟ್ ಆ್ಯಂಡ್ ವಿಚ್ ಈಸ್ ಫಾಲೋಡ್ ಬೈ ನಾಟ್ ಗೇಟ್. NAND and NOR are called as universal gates because from this we can create or we can generate any kind of logic combination. So, ಈ ಪ್ರಶ್ನೆ ನೋಡಿ, ಯೂನಿವರ್ಸಲ್ ಗೇಟ್ಸ್ ಆರ್ NAND and NOR. ಬಹಳ ಸರಳವಾಗಿರೋ ಉತ್ತರ. ವಿದ್ಯಾರ್ಥಿಗಳೇ ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ.
ವಿದ್ಯಾರ್ಥಿಗಳೇ, ಇವಾಗ ಬೇಸಿಕ್ಸ್ ಆಫ್ ಸೆಮಿಕಂಡಕ್ಟರ್ ಫಿಸಿಕ್ಸಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ನೀವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರು, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸು, ಡೋಪೆಂಟ್ಸು, ಪೆಂಟಾವೆಲೆಂಟ್ ಇಂಪ್ಯೂರಿಟಿ, ಟ್ರೈವೆಲೆಂಟ್ ಇಂಪ್ಯೂರಿಟಿ ಇದ್ರ ಬಗ್ಗೆ ಸಾಕಷ್ಟು 10th ಸ್ಟ್ಯಾಂಡರ್ಡಲ್ಲೇ ಕಲ್ತಿರ್ತೀರಿ. ಸ್ವಲ್ಪ ಇದು ಹೈಯರ್ ಲೆವೆಲ್ ಕ್ವಶನ್ನು. ಆ ಕ್ವಶನ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗೋ ಥರ ಇದೆ. ಏನಿದೆ ನೋಡಿ ಕ್ವಶನ್ನು. In N-type semiconductor, electrons are majority carriers, but it does not show any negative charge. The reason is ಅಂತಿದೆ. ರೀಸನ್ ಆಮೇಲೆ ಮಾತಾಡೋಣ. ಏನಾಗುತ್ತೆ ಒಂದು ಸೆಮಿಕಂಡಕ್ಟರ್ ಕ್ರಿಸ್ಟಲನ್ನು ಪಿ ಎನ್ ಜಂಕ್ಷನ್ ಆಗಿ ಕ್ರಿಯೇಟ್ ಮಾಡಿದಾಗ ಅಥವಾ ಪಿ ಎನ್ ಜಂಕ್ಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ಇದು ಒಂದು ಸೆಮಿಕಂಡಕ್ಟರ್ ಪೀಸ್ ಆಫ್ ಸೆಮಿಕಂಡಕ್ಟರ್ ಅಂತ ಅಂದ್ಕೊಂಡ್ರೆ, ಪ್ಯೂರ್ ಅಥವಾ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ಕೊಂಡ್ರೆ, one side of the junction using controlled injection method we will inject p-type impurities, to the other side we will induce or we will inject n-type impurities. ಒಂದು ಕಡೆಗೆ p-type impurities, ಇನ್ನೊಂದು ಕಡೆಗೆ n-type impurities ಇಂಜೆಕ್ಟ್ ಮಾಡಿದಾಗ ಮಧ್ಯದಲ್ಲಿ ಒಂದು ಜಂಕ್ಷನ್ ಫಾರ್ಮ್ ಆಗುತ್ತೆ. Immediately when the junction is formed, electrons near the junction of N-type, holes near the junction of P-type, they'll combine each other and they'll form an atom and escape. ಆದರೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಈ ಒಂದು ಜಂಕ್ಷನ್ ಫಾರ್ಮ್ ಮಾಡೋ ಮುನ್ನ ನಾವು P-type ಇಂಪ್ಯೂರಿಟೀಸಿನ ಒಂದು ಕಡೆ, N-type ಇಂಪ್ಯೂರಿಟೀಸಿನ ಇನ್ನೊಂದು ಕಡೆ ನಾವು ಇಂಜೆಕ್ಟ್ ಮಾಡಿದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಲೆಕ್ಟ್ರಾನಿನ ಜೊತೆಗೆ ಪಾಸಿಟಿವ್ ಡೋನರ್ ಅಯಾನ್ ಇರುತ್ತೆ, ಪ್ರತಿಯೊಂದು ಹೋಲಿನ ಜೊತೆಗೆ ಒಂದು ನೆಗೆಟಿವ್ ಅಕ್ಸೆಪ್ಟರ್ ಅಯಾನ್ ಇರುತ್ತೆ. ಈ ಪಾಸಿಟಿವ್ ಡೋನರ್ ಅಯಾನ್ ವಿಚ್ ಈಸ್ ಪ್ರೆಸೆಂಟ್ ವಿತ್ ದಿ ಎಲೆಕ್ಟ್ರಾನ್ ಆ್ಯಂಡ್ ನೆಗೆಟಿವ್ ಅಕ್ಸೆಪ್ಟರ್ ಅಯಾನ್ ವಿಚ್ ಈಸ್ ಪ್ರೆಸೆಂಟ್ ವಿತ್ ದಿ ಡೋನರ್ ಮೇಕ್ಸ್ ದಟ್ N-type crystal and P-type crystal respectively electrically neutral ಆಗಿರ್ತದೆ. Even though the name is given as N-type semiconductor, it is not negatively charged. That is a very very important information. ಹಾಗೆ ನೆನಪಿಟ್ಕೊಳ್ಳಿ, N-type ಸೆಮಿಕಂಡಕ್ಟರ್ಸಲ್ಲಿ ಎಲೆಕ್ಟ್ರಾನ್ಸ್ ಆರ್ ದಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ್ಯಂಡ್ ಹೋಲ್ಸ್ ಆರ್ ದಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ದ ಮೇಜರ್ ಕಂಡಕ್ಷನ್ ಆಫ್ ಕರೆಂಟ್ ಈಸ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಇನ್ N-type ಸೆಮಿಕಂಡಕ್ಟರ್ ಆ್ಯಂಡ್ ಹೋಲ್ಸ್ ಇನ್ P-type ಸೆಮಿಕಂಡಕ್ಟರ್. ಪ್ರಶ್ನೆಗೆ ಬಹುಶಃ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನೋಡೋಣ. ರೀಸನ್ ಈಸ್ ಎಲೆಕ್ಟ್ರಾನ್ಸ್ ಆರ್ ಸ್ಟೇಷನರಿ. ಎಲೆಕ್ಟ್ರಾನ್ಸ್ ಸ್ಟೇಷನರಿ ಇಲ್ಲ, ದೇ ಆರ್ ಮೊಬೈಲ್. ಸಾಕಷ್ಟು ಮೊಬಿಲಿಟಿ ಇರ್ತದೆ. ಎಲೆಕ್ಟ್ರಾನ್ಸ್ ನ್ಯೂಟ್ರಲೈಸ್ ವಿತ್ ದಿ ಹೋಲ್ಸ್ ಈಸ್ ಇಂಪಾಸಿಬಲ್. ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತದೆ N-type ಸೆಮಿಕಂಡಕ್ಟರಲ್ಲಿ. ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಈಸ್ ನಾಟ್ ದಿ ರೀಸನ್, ವೆರಸ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ದಿಸ್ ಈಸ್ ದ ಮೇಜರ್ ರೀಸನ್ ಫಾರ್ ದಿಸ್. ದೇರ್ಫೋರ್ ಆಪ್ಷನ್ ಡಿ ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ, ಯೂಶಲಿ ನಿಮಗೆ ಈ ಥರದ ಪ್ರಶ್ನೆಗಳು ಬರುತ್ತೆ. ಲಾಜಿಕಲ್ ಥಿಂಕಿಂಗ್ ಇದು ಮೆಮೊರಿ ಬೇಸ್ಡ್ ಏನಲ್ಲ, ಬಟ್ ಕಾನ್ಸೆಪ್ಟ್ ತಿಳ್ಕೊಂಡಿರಬೇಕು. ಆಮೇಲೆ ವಿದ್ಯಾರ್ಥಿಗಳೇ, ನಿಮಗೆ ಡಿಪ್ಲೇಷನ್ ರೀಜನ್ ಬಗ್ಗೆ, ಬ್ಯಾರಿಯರ್ ಪೊಟೆನ್ಷಿಯಲ್ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ವಾಟ್ ಯು ಮೀನ್ ಬೈ ದಿ ವರ್ಡ್ ಪೊಟೆನ್ಷಿಯಲ್ ಬ್ಯಾರಿಯರ್? ಪೊಟೆನ್ಷಿಯಲ್ ಬ್ಯಾರಿಯರ್ ಈಸ್ ವಾಟ್ ಅಂತ. ಬ್ಯಾರಿಯರ್ ಅಂದರೆ ಏನು? ಹಿಲ್ ಅಂತೇಳಿ. ಪೊಟೆನ್ಷಿಯಲ್ ಹಿಲ್. ಯಾಕೆ ಪೊಟೆನ್ಷಿಯಲ್ ಹಿಲ್ ಕ್ರಿಯೇಟ್ ಆಗುತ್ತೆ? ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಇಮಿಡಿಯೇಟ್ಲಿ ವೆನ್ ದ ಜಂಕ್ಷನ್ ಈಸ್ ಫಾರ್ಮ್ಡ್, electrons and holes near the junction will form an atom and escape. E negative acceptor ion and positive donor ions at the junction will avoid further movement of electrons and holes respectively to the other side. E N-type semiconductor ಜೊತೆಗಿರೋ ಪಾಸಿಟಿವ್ ಡೋನರ್ ಅಯಾನ್ಸು, P-type semiconductor ಜೊತೆಗಿರೋ ನೆಗೆಟಿವ್ ಅಕ್ಸೆಪ್ಟರ್ ಅಯಾನ್ಸು ಈ ಕಡೆಯಿಂದ ಆ ಕಡೆಗೆ ಹೋಲ್ಸ್ ಬರೋದನ್ನು ಅಥವಾ ಎಲೆಕ್ಟ್ರಾನ್ಸ್ ಬರೋದನ್ನು ಅವಾಯ್ಡ್ ಮಾಡ್ತವೆ. ದೇ ಫಾರ್ಮ್ ಎ ಹಿಲ್, ದೇ ಫಾರ್ಮ್ ಎ ಬ್ಯಾರಿಯರ್. ದಟ್ ಬ್ಯಾರಿಯರ್ ಈಸ್ ಕಾಲ್ಡ್ ಎಸ್ ಪೊಟೆನ್ಷಿಯಲ್ ಬ್ಯಾರಿಯರ್. ಆ್ಯಂಡ್ ವಾಟ್ ಇಸ್ ದ ಯೂನಿಟ್ ಆಫ್ ಪೊಟೆನ್ಷಿಯಲ್ ಬ್ಯಾರಿಯರ್? Unit of potential barrier is volts. For germanium, it is usually 0.3 or 0.35 volts. For silicon, it is 0.7 volts. ಏನಪ್ಪ ಈ ಪೊಟೆನ್ಷಿಯಲ್ ಬ್ಯಾರಿಯರ್ ಅಂತ ಹೇಳಿದ್ರೆ, ಈ ಪೊಟೆನ್ಷಿಯಲ್ ಬ್ಯಾರಿಯರನ್ನು ಕ್ರಾಸ್ ಮಾಡಿದ್ರೆ ಮಾತ್ರ ಎಲೆಕ್ಟ್ರಾನ್ ಅಥವಾ ಹೋಲು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಅಥವಾ ಒಂದು ಪಾರ್ಟ್ ಆಫ್ ದಿ ಸರ್ಕ್ಯೂಟಿಂದ ಅದರ್ ಪಾರ್ಟ್ ಆಫ್ ದಿ ಸರ್ಕ್ಯೂಟ್ಗೆ ಕ್ರಾಸ್ ಮಾಡೋಕ್ಕಾಗತ್ತೆ. ಅಂದರೆ ನಾವು ಇನ್ಪುಟ್ ವೋಲ್ಟೇಜನ್ನು ಕೊಡುವಾಗ, ಬಯಾಸಿಂಗ್ ವೋಲ್ಟೇಜನ್ನು ಕೊಡುವಾಗ ಸಿಲಿಕಾನ್ ಅಂದರೆ 0.7ಗಿಂತ ಜಾಸ್ತಿ ಕೊಟ್ಟಿರಲೇಬೇಕು. ಅದು ಡಯೋಡ್ ಆಗಿರ್ಬೋದು, ಟ್ರಾನ್ಸಿಸ್ಟರ್ ಆಗಿರ್ಬೋದು.
ಜರ್ಮೇನಿಯಮ್ ಆದರೆ 0.35 ಆದರೂ ಮಿನಿಮಮ್ ಕೊಟ್ಟಿರಬೇಕು. ಬಟ್ ಇಟ್ ಡಿಪೆಂಡ್ಸ್, ಮ್ಯಾನುಫ್ಯಾಕ್ಚರರ್ ವಿಲ್ ಸ್ಪೆಸಿಫೈ ವಾಟ್ ಈಸ್ ದಿ ಪೊಟೆನ್ಷಿಯಲ್ ಬ್ಯಾರಿಯರ್ ವ್ಯಾಲ್ಯೂ. ಅದರ ಮೇಲೆ ನಾವು ವೋಲ್ಟೇಜನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ಎ ಡ್ರಾಪ್ ಅಕ್ರಾಸ್ ದಿಸ್ ಜಂಕ್ಷನ್, ದ ಪೊಟೆನ್ಷಿಯಲ್ ಡ್ರಾಪ್ ದಟ್ ಈಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಬ್ಯಾರಿಯರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಇದು ನೋಟ್ ಮಾಡ್ಕೊಳ್ಳಿ.